ಆದ್ಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಒಂದು ಪ್ರಮುಖ ವಿಚಾರದ ಬಗ್ಗೆ ಚರ್ಚಿಸೋಣ. ಏನಪ್ಪ ವಿಚಾರ? ಇಡೀ ವಿಶ್ವನೇ ನೋಡ್ತಾ ಇದೆ. ಇಂಡಿಯಾ ಅಂದರೆ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಯುದ್ಧವನ್ನು, ಅಧಿಕೃತವಾಗಿ ಯುದ್ಧ ಅಂತ ಘೋಷಣೆ ಆಗದೇ ಇದ್ದರೂ ಸಹ ಇದು ಒಂದು ರೀತಿಯ ಯುದ್ಧನೇ. ಇದು ಯಾವ ಒಂದು ದುರಹಂಕಾರ ಪ್ರವೃತ್ತಿಯಿಂದ ನಾನು ಅಣ್ವಸ್ತ್ರವನ್ನು ಬಳಸ್ತೀನಿ ಭಾರತ ದೇಶದ ಮೇಲೆ ಅಂತ ಎಲ್ಲ ದುರಹಂಕಾರವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂತಹ ಪಾಕ್ ಅಧಿಕಾರಿಗಳು ಇವತ್ತು ಒಂದು ರೀತಿಯ ತಲೆಯ ತಗ್ಗಿಸಿಕೊಂಡು ಅದರಲ್ಲಿಯೂ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಅವಿತುಕೊಂಡಿದ್ದಾರೆ. ದೇಶದ ಪ್ರಧಾನಮಂತ್ರಿ ಮಾಧ್ಯಮದಲ್ಲಿ ಹೇಳಿಕೆ ನೀಡದಿರಲಿ, ಅವರು ಎಲ್ಲಿದ್ದಾರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಂಥ ನಮ್ಮ ಭಾರತೀಯ ಯೋಧರ ಒಂದು ಸಾಹಸವನ್ನು ಮೆಚ್ಚಲೇಬೇಕು. ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಂತೆ ನಿರ್ಧಾರ ಅತ್ಯದ್ಭುತ. ಆ ಉಗ್ರರು ನಮ್ಮ ಹೆಣ್ಣು ಮಕ್ಕಳನ್ನು, ಅದರಲ್ಲಿಯೂ ಸಹ ಒಂದು 3 ದಿವಸ 5 ದಿವಸ 1 ವಾರ ಇದೇ ರೀತಿ ಮದುವೆಯಾಗಿ ಒಂದು ಟೂರಿಸಂ ಪ್ಲೇಸ್ ಅಂತ ಕಾಶ್ಮೀರಕ್ಕೆ ಹೋಗಿದ್ದರೆ ಒಂದು ಅವರನ್ನು ಎದುರೇ ಅವರ ಪತಿಯನ್ನು ನಿರ್ದಯವಾಗಿ ಕೊಲ್ಲಿರ್ತಕ್ಕಂಥದ್ದು. ಹೋಗಿ ನೀವು ನಿಮ್ಮ ಮೋದಿಗೆ ವಿಚಾರಣ ತಿಳಿಸಿ ಅಂತ ಹೇಳಿದರು. ಆದರೆ ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡಂತಹ ಉಗ್ರರು ಮನಸೋ ಇಚ್ಛೆ ಗುಂಡಾಕಿ ಅಲ್ಲಿದ್ದಂತಹ ಜನರನ್ನು ಕೊಂದರು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು, ಅದರಲ್ಲೂ ನರೇಂದ್ರ ಮೋದಿಯವರು ಸ್ವತಃ ಅವರಿಟ್ಟಂಥ ಈ ಒಂದು ಹೋರಾಟದ ಒಂದು ಏನು ಹೇಳ್ತೀವಿ, ಈ ದಾಳಿಗೆ ಇಟ್ಟಂಥ ಹೆಸರೇ ಸಿಂಧೂರ. ಸಿಂಧೂರಕ್ಕೆ ಭಾರತ ದೇಶದಲ್ಲಿ ಅದರದೇ ಆದಂತಹ ಒಂದು ಗೌರವ ಇದೆ. ಆಪರೇಷನ್ ಸಿಂಧೂರ. ಈ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿ ಪಾಕಿಸ್ತಾನ ನಲುಗುಟ್ಟಿದೆ, ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದೆ. ಹೋಗಿ ನಿಮ್ಮ ಮೋದಿಯವ್ರಿಗೆ ಹೇಳಿ ಈ ವಿಚಾರನ ಅಂತ ಯಾವ ವಿಚಾರವನ್ನು ಈ ಉಗ್ರರು ಹೇಳಿದ್ರು ಆ ಉಗ್ರರೆಲ್ಲ ಸರ್ವಪತನವನ್ನು ಕಂಡಿದ್ದಾರೆ, ಬೀದಿ ಹೆಣವಾಗಿದ್ದಾರೆ. ಅದೇ ರೀತಿ ಈ ಬೀದಿ ಹೆಣವಾದ ಈ ಉಗ್ರರ ವಿಚಾರವನ್ನು, ಏರ್ ಸ್ಟ್ರೈಕ್ ಮಾಡಿದಂಥ ವಿಚಾರವನ್ನು, ಏನು ಹಲವಾರು ಒಂದು ನಗರ ಮೇಲೆ, ಪಾಕಿಸ್ತಾನದ ನಗರಗಳ ಮೇಲೆ ನಡೆದಂಥ ವೈಮಾನಿಕ ದಾಳಿಯನ್ನು, ಈ ವಿಚಾರವನ್ನು ವಿಶ್ವಕ್ಕೆ ತಿಳಿಸಿದವರೇ ನಮ್ಮ ಭಾರತೀಯ ವೀರ ಯೋಧ ಮಹಿಳೆಯರು ಅನ್ನೋದು ಒಂದು ನಿಜವಾಗ್ಲೂ ಅತ್ಯದ್ಭುತ. ಈ ಜಗತ್ತಿನಲ್ಲೇ ಒಂದು ರೀತಿ ವಿಶೇಷ. ಹೋಗಿ ನಿಮ್ಮ ಮೋದಿಯವ್ರಿಗೆ ಹೇಳಿ ಅಂತ ಯಾವ ಮಹಿಳೆಯರ ಮುಂದೆ ಹೇಳಿದರು, ಅದೇ ವಿಚಾರವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು, ಕೇಂದ್ರ ಸರ್ಕಾರ ಇದೇ ರೀತಿ ಹೋರಾಟವನ್ನು ಮಾಡಿದಂತಹ ಅವರು ನೆಲಸಮವಾದಂಥ ವಿಚಾರವನ್ನು ಇಡೀ ವಿಶ್ವಕ್ಕೆ ತಿಳಿಸಿದ್ರು ನಮ್ಮ ವೀರ ಯೋಧ ಮಹಿಳೆಯರ ಬಾಯಿಯಿಂದ. ಯಾವ ನಮ್ಮ ಮಹಿಳಾ ಆಫೀಸರ್ಸು ಮಾತಾಡಿದ್ರು, ನಿಜವಾಗ್ಲೂ ಈ ಜಗತ್ತಿನಲ್ಲಿ ಇದು ಅತ್ಯಂತ ವಿಶೇಷ. ಈ ಜಗತ್ತೇ ನೋಡ್ತಾ ಇರ್ತಕ್ಕಂಥ ವಿಚಾರವನ್ನು ನಮ್ಮ ಮಹಿಳೆಯರು, ಅದರಲ್ಲಿಯೂ ಒಂದು ಮಾನಸಿಕ ಒಂದು ಮನೋಸ್ಥೈರ್ಯವನ್ನು ತುಂಬಬೇಕು ಈ ಜಗತ್ತಿನಲ್ಲಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಅವ್ರಿಗೆ ಆದೇಶವನ್ನು ಮಾಡಿ, ಅದೇ ನಮ್ಮ ಯೋಧರು ಹೋರಾಟ, ಈ ವಿಚಾರವನ್ನು ನಮ್ಮ ಇಲ್ಲಿ ಯಾರ್ಯಾರು ತೀರೋಗಿದ್ದಾರೆ, ನಮ್ಮ ಮುಂದಿನ ಸ್ಟ್ಯಾಂಡ್ ಏನು ಅಂತ ಈ ವಿಶ್ವಕ್ಕೆ ತಿಳಿಸಿದ್ರು ನಮ್ಮ ವೀರ ಯೋಧ ಮಹಿಳೆಯರು. ಮಹಿಳಾ ಆಫೀಸರ್ಸ್ಗಳ ಮುಖಾಂತರ ಏನು ಈ ಅವ್ರು ಹೇಳಿದರು ಅದನ್ನು ಅವರಿಗೆ ತಿರುಗುಬಾಣ ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರ. ಅದರಲ್ಲಿಯೂ ನಮ್ಮ ವೀರ ಯೋಧರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ತಿಳಿಸು, ಎಷ್ಟು ಧನ್ಯವಾದ ಹೇಳಿದ್ರು ಸಹ ಸಾಲದು. ಗುಂಡಿನ ಮಳೆಗರಿತಿದ್ದಂಥ ಮನಸ್ಸೋ ಇಚ್ಛೆ ಹುಚ್ಚು ಬಂದವರ ರೀತಿ ಜನಗಳ ಮೇಲೆ ಇವರು ಟಾರ್ಗೆಟ್ ಮಾಡಿದ್ರೆ ನಮ್ಮ ಸೇನೆ ಒಬ್ಬರೇ ಒಬ್ಬರು ಜನಬೀಡು ಪ್ರದೇಶದಲ್ಲಿ ಜನಗಳನ್ನು ಟಾರ್ಗೆಟ್ ಮಾಡಲಿಲ್ಲ. ನೋಡಿ ಎಷ್ಟು ಅದ್ಭುತ. ಅವ್ರಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ಜನಗಳನ್ನು ಪ್ರಾಣನೇ ತೆಗಿಬೇಕು ಅಂತಂದಿದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ಏರ್ ಸ್ಟ್ರೈಕಲ್ಲಿ, ಅಂದರೆ ನಮ್ಮ ವೈಮಾನಿಕ ಒಂದು ಹಾರಾಟದಲ್ಲಿ ನಾವು ಮಾಡಿದಂಥ ಒಂದು ವಿಜಲ್ಸ್ಗಳನ್ನ, ಅಂದರೆ ನಾವು ಆಗ್ತಂತಹ
ಒಂದು ಕ್ಷಿಪಣಿಗಳಲ್ಲೇ ಅವರು ಸುಟ್ಟಿ ಕರಕಲಾಗೋಯ್ತಿದ್ರು. ಆದರೆ ಜಗತ್ತಿಗೆ ಶಾಂತಿಯನ್ನು ಹೇಳುವಂಥ ಭಾರತ ದೇಶ ಆ ರೀತಿ ಮಾಡಲಿಲ್ಲ. ಆ ಮನಸ್ಸೋ ಇಚ್ಛೆ ಗುಂಡಾಗ್ತಾ ಇರ್ತಕ್ಕಂಥ ಅದೇ ಪಾಕಿಸ್ತಾನದವ್ರು ಹೋಗಿ ಪ್ರಪಂಚದಲ್ಲಿ ಎಲ್ಲರನ್ನು ಕಾಲು ಕೈ ಹಿಡಿತಾ ಇದ್ದಾರೆ. ಹೇಳಿ ಭಾರತ ದೇಶಕ್ಕೆ ಹೇಳಿ ಅಣ್ವಸ್ತ್ರ ಸ್ಫೋಟ ಮಾಡ್ತೀವಿ ಅಂತ ಹೇಳಿದವರು ಅವರೇ, ಹೇಳಿ ಈ ಒಂದು ದಾಳಿಯನ್ನು ನಿಲ್ಲಿಸಕ್ಕೆ ಹೇಳಿ ಅಂತ ಈ ಕಡೆ ಗುಂಡು ಹೊಡೆಯೋದು, ಆ ಕಡೆ ಹೋಗಿ ಜಗತ್ತನ್ನು ಮುಂದೆ ಕಾಲು ಕಟ್ಟುವಂಥದ್ದು. ಈ ಸಮಯದಲ್ಲಿ IMFನಿಂದ ಸಾಲ ತಂದಿದ್ದಾರೆ, ಅದು ಯುದ್ಧ ಮಾಡೋಕ್ಕೆ. ನೋಡಿ, ಈ ಅವರ ಒಂದು ತೀವ್ರ ಒಂದು ಮೋಸದ ಜನಗಳ ಮೇಲೆ ಅವರು ಕೊಲ್ತಾ ಇದ್ದರೂ ಸಹ ನಮ್ಮ ಸೇನೆ ಯಾವುದೇ ಜನರನ್ನು ಗುರಿಯಾಗಿಟ್ಟು ದಾಳಿಯನ್ನು ಮಾಡಲಿಲ್ಲ. ಅವರ ಸೇನೆಯ ಜಂಗಾಬಲವನ್ನು ನಡೆಸಿದಂಥ ನಮ್ಮ ಭಾರತೀಯ ಸೇನೆಗೆ ಹಾಗೂ ಇದಕ್ಕೆ ಬೆಂಬಲವಾಗಿ ನಿಂತಹ ಅಖಂಡ ಭಾರತೀಯರಿಗೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ಅದರಲ್ಲಿಯೂ ನಮ್ಮ ಯೋಧರಿಗೆ ಒಂದು ಸೆಲ್ಯೂಟನ್ನು ಹೇಳಲೇಬೇಕು. ನಿಜವಾಗ್ಲೂ ಇಡೀ ದೇಶ ಇವತ್ತು ನಮ್ಮ ಸೇನೆಯ ಬೆನ್ನಿಗೆ ನಿಂತಿದೆ. ಅದೇ ರೀತಿ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಂತಿದೆ. ಇದು ಸಂತೋಷ. ಇಡೀ ವಿಶ್ವಕ್ಕೆ ಭಾರತದ ಕ್ಷಿಪಣಿಯ ತಾಕತ್ತು ಪರಿಚಯವಾಗಿದೆ ಅಂತ ಹೇಳ್ತಾ, ನಾವೆಲ್ಲರೂ ಸಹ ನಮ್ಮ ದೇಶದ ನಮ್ಮ ಯೋಧರಿಗೆ ಬೆಂಬಲವನ್ನು ಸೂಚಿಸೋಣ ಅಂತ ಹೇಳ್ತಾ ನನ್ನ ಈ ಒಂದು ಅಧಿಕೃತವಾದಂಥ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಹೊಸ ಒಂದು ಪ್ರಯತ್ನಕ್ಕೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ @ಜನತಾಪರಿವಾರ@gmail.comನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಇನ್ನೂ ಹೊಸ ವಿಚಾರಗಳಿಗೆ ನಮಗೆ ಶಕ್ತಿಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.